ಎಲ್ಲನೂ ಬೆಳೆಸೋವಂಥ ಕೆಲಸನ ಶಿಕ್ಷಕರಿಗೆ. ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಭಾಷೆ ಬಗ್ಗೆ ಇಲ್ಲ, ಶಿಕ್ಷಣದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ನೋದು ಒಂದು ಆರೋಪ ಇದೆ. ದುರಂತ, ಸತ್ಯ ಅನ್ಸುತ್ತೆ. ದುರಂತ. ತಾವೇ ಹೇಳ್ತಾ ಇದ್ದೀರಿ, ಅದು ಸತ್ಯ. ಆರೋಪ ಐತಿ, ಅದು ಸತ್ಯ. ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ದುರಂತ ಅದು. ಪ್ರಾಥಮಿಕ ಶಿಕ್ಷಣ ಸಚಿವರಾಗೋನ್ಗೆ ಈ ಡಬಲ್ ಬ್ರೈನ್ ಇರ್ಬೇಕು ಸರ್. ಚೈಲ್ಡ್ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು, ಆಮೇಲೆ ಶಿಕ್ಷಕರ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು. ಅನ್ಫಾರ್ಚುನೇಟ್ಲಿ ಸುಮ್ಮನೆ ಒಂದು ಮಿನಿಸ್ಟ್ರಾಗಿ ಮಜಾ ಮಾಡ್ಕೊಂಡಿರೋದಕ್ಕಲ್ಲ. ಬೇರೆ ಯಾವ ಕ್ಷೇತ್ರದಲ್ಲಿ ಮಿನಿಸ್ಟರ್ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಥಮಿಕ ಶಿಕ್ಷಣ ಮತ್ತು ಹೈಯರ್ ಎಜುಕೇಷನ್ನು ಇಲ್ಲಿಗೆ ಸಚಿವರಾಗೋರಿಗೆ ಈ ಡಬಲ್ ಬ್ರೈನ್ ಇರಬೇಕು. ಯಾಕೆಂದರೆ ಮುಂದಿನ ಜನ್ರೇಷನ್ನ ಸೃಷ್ಟಿ ಮಾಡುವಂಥ ಕ್ಷೇತ್ರಗಳು. ಏನು ಮಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಅನ್ಸುತ್ತೆ. ಉಡುಪಿ ಪ್ರಕರಣದಲ್ಲಿ ಆಗಿರ್ಬೋದು ಸರ್, ಚನ್ನಗಿರಿ ಪ್ರಕರಣ, ಲಾಕಪ್ ಪ್ರಕರಣಗಳಾಗಿರ್ಬೋದು, ಏನಾಗ್ತಾ ಇದೆ ಅಂತ ಸರ್ ರಾಜ್ಯದಲ್ಲಿ? ಲಾ ಆ್ಯಂಡ್ ಆರ್ಡರ್ ಕುಸಿದೋಗಿದೆ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರದ ಕಾನ್ಸಂಟ್ರೇಷನ್, ಫೋಕಸ್. ಸರ್ ನಿಮ್ಗೆ ಹೇಳ್ತೀನಿ, ರಾಜ ಮಹಾರಾಜರ ಕಾಲದಿಂದ ಸಿದ್ದರಾಮಯ್ಯನ ಕಾಲದವ್ರಿಗೆ ಬೆಳಿಗ್ಗೆ ಮುಖ್ಯಮಂತ್ರಿಗಳನ್ನು ಅಥವಾ ರಾಜರ ಕಾಲದಲ್ಲಿ ಮೊದಲು ಭೇಟಿ ಮಾಡ್ತಾ ಇದ್ದವ್ರು ಯಾರು ಸರ್? ಗೂಢಚಾರರು. ಹೇಗಿದೆ ನಮ್ಮ ಭಾಗದ ಕಾನೂನು ಸುವ್ಯವಸ್ಥೆ? ಹೈದರಾಬಾದ್ ನಿಜಾಮಾದನ್ನ ಲೆಕ್ಕಕ್ಕೆ ತಗೊಂಡಿರಲಿಲ್ಲ, ಬಿಟ್ಬಿಡಿ. ಆದರೆ ಮೈಸೂರು ಮಹಾರಾಜರು ಫಾರ್ ಎಕ್ಸಾಂಪಲ್, ಅಥವಾ ಬಾಂಬೆನಲ್ಲಿ ನಮ್ಮ ಶಾಹು ಮಹಾರಾಜರು ಫಸ್ಟ್ ಕೇಳ್ತಿದ್ದು ಇಂಟೆಲಿಜೆನ್ಸ್ ಹೇಗಿದೆ ಅಂತ. ಸರ್, ಪ್ರಜಾಪ್ರಭುತ್ವದಲ್ಲಿ ದ ಫಸ್ಟ್ ಪರ್ಸನ್ ಹೂ ಮೀಟ್ಸ್ ದ ಚೀಫ್ ಮಿನಿಸ್ಟರ್ ಬಿಫೋರ್ ಟೀ ಬ್ರೇಕ್, ಇಂಟೆಲಿಜೆನ್ಸ್ IG. ದ ಲಾಸ್ಟ್ ಪರ್ಸನ್ ಇನ್ ದಿ ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಮೀಟ್ ಮಾಡೋದು ಯಾರು ಅಂದರೆ ಇಂಟೆಲಿಜೆನ್ಸ್ IG. ಸೊ ಇವರು ಭೇಟಿ ಮಾಡ್ತಾ ಇಲ್ವಾ, ಇವ್ರ ಮಾತು ಕೇಳಿಸ್ಕೊಳ್ತಾ ಇಲ್ವಾ ಮುಖ್ಯಮಂತ್ರಿಗಳು ಅಂತ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ಸರ್, ಗೃಹ ಮಂತ್ರಿ ಇರಲಿ ಅಥವಾ ಮುಖ್ಯಮಂತ್ರಿ ಇರಲಿ, ಫಸ್ಟು ನಮ್ಮ ರಾಜ್ಯದ ಆಡಳಿತ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ಅಟೆಂಡ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಅದಾಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.